Hi children, today we are going to start a new topic, that is coal and petroleum. Firstly, we shall discuss some terms that is related for this chapter. That is resources. What do you mean by resources? Anything that is used by us in this environment is called resources. ಅಂದರೆ ಯಾವುದೇ ಒಂದು ವಸ್ತು ನಮ್ಮ ಲೈಫಲ್ಲಿ ನಾವು ಅದು ಯೂಸ್ ಮಾಡ್ತಾ ಇದ್ದೀವಿ, ರಿಸೋರ್ಸಸ್ ಇಲ್ಲ ಅಂದರೆ ನಮ್ಮ ಲೈಫು ತುಂಬ ಕಾಂಪ್ಲೆಕ್ಸ್ ಆಗಿಬಿಡುತ್ತೆ, ಸಿಂಪಲ್ಲಾಗಿ ಇರಲ್ಲ. ಎಕ್ಸಾಂಪಲ್ ಪ್ಲಾಂಟ್ಸ್ ಆ್ಯಂಡ್ ಟ್ರೀಸ್ ಕೂಡ ಒಂದು ರಿಸೋರ್ಸಸ್. ಯಾಕೆಂದರೆ ನಾವು ಏನು ಹೇಳಿದೆ, ಒಂದು ರಿಸೋರ್ಸಸ್ ವಿಚ್ ಆ್ಯಡ್ ವ್ಯಾಲ್ಯೂ ಟು ಅವರ್ ಲೈಫ್. ಆ ವಸ್ತು ಇಲ್ಲ ಅಂದರೆ ನಮ್ಮ ಲೈಫು ತುಂಬ ಕಾಂಪ್ಲಿಕೇಟೆಡ್ ಆಗಿಬಿಡುತ್ತೆ. ಅದು ಪ್ಲಾಂಟ್ಸ್ ಆ್ಯಂಡ್ ಟ್ರೀಸೇ ಇರ್ಬೋದು. ಪ್ಲಾಂಟ್ ಆ್ಯಂಡ್ ಟ್ರೀಸು ತಿನ್ನೋಕ್ಕೆ ಯೂಸ್ ಮಾಡ್ಕೊಳ್ತೀವಿ, ಆಕ್ಸಿಜನ್ ಪರ್ಪಸ್ಗೆ ಯೂಸ್ ಮಾಡ್ಕೊಳ್ತೀವಿ. ಇವತ್ತಿನ ಕಾಲದಲ್ಲಿ ಇಂಡಕ್ಷನ್ ಸ್ಟವ್ ಇದೆ, LPG ಗ್ಯಾಸ್ ಇದೆ, ಬಟ್ ಹಳೆ ಕಾಲದಲ್ಲಿ ಪ್ಲಾಂಟ್ ಆ್ಯಂಡ್ ಟ್ರೀಸ್ ಬಂದು ಫ್ಯೂಲ್ ಆಗಿ ಯೂಸ್ ಮಾಡ್ತಾಯಿದ್ರು. ಸೊ ಪ್ಲಾಂಟ್ ಆ್ಯಂಡ್ ಟ್ರೀಸ್ ಆರ್ ಆಲ್ಸೋ ಕೈಂಡ್ ಆಫ್ ರಿಸೋರ್ಸಸ್. ವಿತೌಟ್ ದಟ್ ಆರ್ ಲೈಫ್ ವಿಲ್ ಬಿ ಕಾಂಪ್ಲಿಕೇಟೆಡ್. ನೆಕ್ಸ್ಟ್ ಎಕ್ಸಾಂಪಲ್ ಈಸ್ ಅನಿಮಲ್ಸ್ ಆಲ್ಸೋ ಇಸ್ ವೆರಿ ರಿಕ್ವೈರ್ಮೆಂಟ್ ಫಾರ್ ಅವರ್ ಲೈಫ್. ಅನಿಮಲ್ಸಿಂದ ನಾವು ಮಿಲ್ಕ್ ತೊಗೊಳ್ತೀವಿ, ಆ ಮಿಲ್ಕಿಂದ ಚೀಸು, ಬಟರ್, ಪನ್ನೀರು, ಬೇರೆ ಬೇರೆ ವೆರೈಟಿ ಆಫ್ ಫುಡ್ ಐಟಮ್ಸ್ ನಾವು ಮಾಡ್ತೀವಿ. ಆ್ಯಸ್ ಅ ಪಾಪ್ಯುಲೇಷನ್ ಇಸ್ ಇನ್ಕ್ರೀಸಿಂಗ್, ದೇರ್ ಈಸ್ ಅ ಡಿಮ್ಯಾಂಡ್ ಫಾರ್ ಅನಿಮಲ್ ಬೇಸ್ಡ್ ಫುಡ್. ಫಸ್ಟ್ ಚಾಪ್ಟರಲ್ಲಿ ಓದಿರ್ತೀರ ಅನಿಮಲ್ಸ್ ನಮಗೆ ಎಷ್ಟು ಇಂಪಾರ್ಟೆಂಟ್ ಅಂದ್ಬಿಟ್ಟು. ಇರಿಗೇಷನ್ ಪರ್ಪಸ್ಗೆ, ಟ್ರಾನ್ಸ್ಪೋರ್ಟ್ ಪರ್ಪಸ್ಗೆ, ಇನ್ನು ಬೇರೆ ಬೇರೆ ವಿಷಯಕ್ಕೆ ನಮಗೆ ಅನಿಮಲ್ಸು ತುಂಬ ಇಂಪಾರ್ಟೆಂಟು. ಸೊ ಅನಿಮಲ್ಸ್ ಕೂಡ ಇಲ್ಲಿ ನಾವು ರಿಸೋರ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಮೆಟಲ್ಸ್ ಕೂಡ ನಾವು ರಿಸೋರ್ಸ್ ಅಂತ ಹೇಳ್ತೀವಿ. ಯಾಕಂದರೆ ಮೆಟಲಿಂದ ನಾವು ಗೋಲ್ಡ್ ಇಯರಿಂಗ್ಸ್ ಹಾಕ್ತೀವಿ, ಸಿಲ್ವರ್ ಜ್ಯುವೆಲ್ರಿ ಹಾಕ್ತೀವಿ. ಅದಾದಮೇಲೆ ನಾವು ಇವಾಗ ಕಾಪರ್ ಇದ್ದರೆ ಕಾಪರಿಂದ ನಾವು ಎಲೆಕ್ಟ್ರಿಕಲ್ ವೈರ್ ಬರುತ್ತಲ್ಲ, ದಟ್ ಈಸ್ ಮೇಡ್ ಅಪ್ ಆಫ್ ಕಾಪರ್. ಆಮೇಲೆ ಐರನ್ ಮೆಟಲ್ ಇಂದ ದೊಡ್ಡ ಬ್ರಿಡ್ಜಸ್ ಬಿಲ್ಡ್ ಮಾಡೋಕ್ಕೆಲ್ಲ ಅದು ಯೂಸ್ ಮಾಡ್ತಾರೆ. ಸೊ ಮೆಟಲ್ ಕೂಡ ಒಂದು ರಿಸೋರ್ಸ್ ಅಂತ ಹೇಳ್ತೀವಿ. ಸಮ್ ಆಫ್ ದೀಸ್ ಮೆಟೀರಿಯಲ್ಸ್ ಆರ್ ಫೌಂಡ್ ಇನ್ ನೇಚರ್, ಸಮ್ ಆಫ್ ದೆಮ್ ಆರ್ ಮ್ಯಾನ್ ಮೇಡ್. ಅಂದರೆ ಸ್ವಲ್ಪ ಮೆಟೀರಿಯಲ್ಸ್ ನೇಚರಲ್ಲಿ ತಾನಾಗೆ ಎಕ್ಸಿಸ್ಟ್ ಆಗುತ್ತೆ ವಿತೌಟ್ ಎನಿ ಮ್ಯಾನ್ಸ್ ಆ್ಯಕ್ಷನ್. ಫಾರ್ ಎಕ್ಸಾಂಪಲ್ ಸನ್ ತುಂಬ ಬಿಲಿಯನ್ಸ್ ಆಫ್ ಇಯರ್ಸ್ ಎಗೋ ಮುಂದೆನೇ ಇದೆ, ಅದು ನ್ಯಾಚುರಲ್ ಆಗಿ ಎಕ್ಸಿಸ್ಟ್ ಮಾಡಿದೆ ನೇಚರಲ್ಲಿ. ಅದೇ ಥರ ವಾಟರ್ ಆಲ್ಸೋ ಎಕ್ಸಿಸ್ಟೆಡ್ ನ್ಯಾಚುರಲಿ. ನೆಕ್ಸ್ಟ್ ಇಸ್ ಮ್ಯಾನ್ ಮೇಡು. ಇದು ಯಾವುದು ನ್ಯಾಚುರಲ್ ಆಗಿ ಎಕ್ಸಿಸ್ಟ್ ಆಗಲಿಲ್ಲ, ಅದಕ್ಕೆ ನಾವು ಮ್ಯಾನ್ ಮೇಡ್ ಥಿಂಗ್ಸ್ ಅಂತ ಹೇಳ್ತೀವಿ. ಏರ್, ವಾಟರ್, ಸನ್ಲೈಟ್, ಮಿನರಲ್ಸ್, ಸಾಯಿಲ್, coal, petroleum and natural gas are found in nature. Plastic, synthetic paints, drugs, etc. are man-made. Resources are divided into two categories: exhaustible natural resource and inexhaustible natural resource. ಎಕ್ಸಾಸ್ಟ್ ಅಂದರೆ ಟಯರ್ಡ್ ಅಂತ ಅರ್ಥ. ಫಾರ್ ಎಕ್ಸಾಂಪಲ್ ಇವಾಗ ನಾವು ಬೆಳಗ್ಗೆಯಿಂದ ಸ್ಕೂಲ್ಗೆ ಹೋಗ್ತೀವಿ, ಕೆಲಸ ಮಾಡ್ತೀವಿ, ಗೇಮ್ಸ್ ಆಡ್ತೀವಿ, ಎಷ್ಟೊಂದು ನಾವು ಆ್ಯಕ್ಟಿವಿಟೀಸ್ ಮಾಡ್ತೀವಿ, ನಮ್ಮ ಬಾಡಿ ಫುಲ್ ಟಯರ್ಡ್ ಆಗಿಬಿಟ್ಟಿರುತ್ತೆ, ಅದಕ್ಕೆ ನಾವು ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀವಿ ಅಂತ ಹೇಳ್ತೀವಿ. ಅದೇ ಥರ ಎಕ್ಸಾಸ್ಟಿಬಲ್ ಅಂದರೆ ಆ ವಸ್ತುನ ಖಾಲಿ ಆಗಿಬಿಡುತ್ತೆ ಬೇಗನೆ, ಅದು ತಿರ್ಗಾ ಬರೋಕ್ಕೆ ಬಿಲಿಯನ್ ಆಫ್ ಇಯರ್ಸ್ ಆಗುತ್ತೆ. ಇವಾಗ ಒಂದು ಚಿಕ್ಕ ಹುಡುಗ ಇದ್ದಾನೆ, ಆ ಹುಡುಗ ಚಿಕ್ಕ ವಯಸ್ಸಲ್ಲಿ ಪೆಟ್ರೋಲಿಯಂ ಖಾಲಿ ಆಗಿಬಿಟ್ಟಿತ್ತು. ಅವನೇನು ಅಂದ್ಕೊಳ್ತಾನೆ, ಇನ್ನು ನಾನು ಸ್ಕೂಲೆಲ್ಲ ಕಂಪ್ಲೀಟ್ ಮಾಡಿ ನಾನು ಕಾಲೇಜ್ಗೆ ಹೋದ್ಮೇಲೆ ನಾನು ಬೈಕ್ ತೊಗೊಳ್ತೀನಿ, ಆ ಬೈಕ್ ತೊಗೊಳ್ಳುವಾಗ ಅಷ್ಟೊತ್ತಲ್ಲಿ ಪೆಟ್ರೋಲು ವಾಪಸ್ ಬಂದುಬಿಡುತ್ತೆ, ಆವಾಗ ನಾನು ಪೆಟ್ರೋಲು ಯೂಸ್ ಮಾಡ್ಬೋದು. ಆ ಥರ ಅವನು ಅಂದ್ಕೊಂಡ್ರೆ ಅದು ರಾಂಗು. ಅಷ್ಟು ಬೇಗ ಪೆಟ್ರೋಲಿಯಮ್ಮು ತಿರ್ಗಾ ಬರಲ್ಲ. ಆಲ್ದೋ ಪೆಟ್ರೋಲಿಯಮ್ ಒಂದು ನ್ಯಾಚುರಲ್ ರಿಸೋರ್ಸ್, ಅದು ನಾವು ಮಾಡೋಕ್ಕಾಗಲ್ಲ, ತಾನಾಗೆ ಅದು ನೇಚರಲ್ಲಿ ಎಕ್ಸಿಸ್ಟ್ ಆಗುತ್ತೆ. ತಿರ್ಗಾ ಪೆಟ್ರೋಲಿಯಂ ಫಾರ್ಮ್ ಆಗಿ ಬರೋಕ್ಕೆ ಮಿಲಿಯನ್ ಆಫ್ ಇಯರ್ಸ್ ಆಗುತ್ತೆ. ಇನ್ಎಕ್ಸಾಸ್ಟಿಬಲ್ ರಿಸೋರ್ಸಸ್ ಅಂದರೆ ನಾವು ಒಂದು ವಸ್ತು ಯೂಸ್ ಮಾಡ್ತಾ ಇದ್ದೀವಲ್ಲ ಎನ್ವಿರಾನ್ಮೆಂಟಲ್ಲಿ. ಫಾರ್ ಎಕ್ಸಾಂಪಲ್ ಸನ್ಲೈಟ್ ಅಂತ ಹೇಳ್ಬೋದು. ಈ ಸನ್ಲೈಟು ಬಂದು ಎಷ್ಟು ಬೇಕಷ್ಟು ನಾವು ಯೂಸ್ ಮಾಡ್ಕೊಳ್ಬೋದು. ನಾವು ಯೂಸ್ ಮಾಡ್ತಾ ಇದು ಖರ್ಚು ಆಗ್ತಾನೇ ಇದೆ, ಕಮ್ಮಿ ಏನೂ ಆಗಲ್ಲ. ನಾವು ಎಷ್ಟು ಬೇಕಷ್ಟು ಅನ್ಲಿಮಿಟೆಡ್ ಆಗಿ ನಾವು ಇದನ್ನು ಯೂಸ್ ಮಾಡ್ಬೋದು. ಈ ಸನ್ಲೈಟು ಜನ್ರೇಷನಿಂದ ಇನ್ನೂ ಜನ್ರೇಷನ್ಗೆ ಇದು ಸಿಗುತ್ತೆ. ಈ ಜನ್ರೇಷನಲ್ಲಿ ನಮಗೆ ಯೂಸ್ ಮಾಡಿದ್ವಿ, ನೆಕ್ಸ್ಟ್ ಬರೋ ಜನ್ರೇಷನ್ಗೆ ಸನ್ಲೈಟ್ ಸಿಗಲ್ಲ ಅಂತ ಹೇಳೋಕ್ಕಾಗಲ್ಲ. ಈ ಸನ್ಲೈಟ್ ನಾವು ಮಿಲಿಯನ್ಸ್ ಆಫ್ ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀವಿ, ಆದರೆ ಕಮ್ಮಿ ಆಗಲಿಲ್ಲ. ಇನ್ನು ಬಿಲಿಯನ್ ಆಫ್ ಇಯರ್ಸ್ ತನಕ ನಾವು ಇದು ಯೂಸ್ ಮಾಡಿದರೆ ಕೂಡ ಇದು ಕಮ್ಮಿ ಆಗಲ್ಲ. ಸನ್ಲೈಟಿಂದ ನಾವು ಸೋಲಾರ್ ಎನರ್ಜಿನ ಯೂಸ್ ಮಾಡ್ತೀವಿ. ಅದೇ ಥರ ಇವಾಗ ವಾಟರ್ ತೊಗೊಂಡ್ರೆ ವಾಟರ್ ಕೂಡ ಒಂದು ಇನ್ಎಕ್ಸಾಸ್ಟಿಬಲ್ ರಿಸೋರ್ಸ್. ವಾಟರ್ ತುಂಬ ಪರ್ಪಸ್ಗೆ ನಾವು ಯೂಸ್ ಮಾಡ್ತೀವಿ, ಕುಡಿಯೋದಕ್ಕೆ, ಆಮೇಲೆ ಬೇಸಿಕ್ ಆ್ಯಕ್ಟಿವಿಟೀಸ್ಗೆ, ಫಾರ್ಮರು ಇರಿಗೇಷನ್ ಪರ್ಪಸ್ಗೆ ಕೂಡ ಯೂಸ್ ಮಾಡ್ಕೊಳ್ತಾರೆ. ಸೊ ಈ ವಾಟರ್ ಹೇಗೆ ಇನ್ಎಕ್ಸಾಸ್ಟಿಬಲ್ ರಿಸೋರ್ಸ್ ಅಂತ ನೋಡೋಣ. ಫಾರ್ ಎಕ್ಸಾಂಪಲ್ ಒಂದು ಊರಲ್ಲಿ ಒಂದು ಚಿಕ್ಕದು ಒಂದು ನದಿ ಇದೆ, ಒಂದು ಕೆರೆ ಇದೆ. ಆ ಕೆರೆಯಲ್ಲಿ ತುಂಬ ಬಿಸಿಲು ಬಂದು ಏನಾಯಿತು ಅಂದರೆ ಆ ಕೆರೆ ಇವಾಪರೇಟ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು. ಇವಾಪರೇಟಿಂದ ಏನಾಯಿತು, ಅದರಲ್ಲಿರೋ ನೀರು ಕಮ್ಮಿ ಆಗ್ತಾ ಬಂತು. ಸೊ ಕಮ್ಮಿ ಆಗೋದ್ರಿಂದ ಏನಾಯ್ತು ಅಂದ್ರೆ ನೀರು ಫುಲ್ಲಾಗಿ ಖಾಲಿ ಆಗಿಬಿಡ್ತು ಅಲ್ಲಿಂದ. ಸೊ ಖಾಲಿ ಆಯ್ತು ಅಂತ ಅದು ನಾವು ಇನ್ಎಕ್ಸಾಸ್ಟಿಬಲ್ ರಿಸೋರ್ಸ್ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ತಿರ್ಗಾ ನೆಕ್ಸ್ಟ್ ವರ್ಷ ಮಳೆ ಬಂದರೆ ಏನಾಗುತ್ತೆ ಅಂದರೆ ನೀರು ತಿರ್ಗಾ ರಿನ್ಯೂ ಆಗುತ್ತೆ, ತಿರ್ಗಾ ತುಂಬ ಹೋಗ್ಬಿಡತ್ತೆ ಅದು ಕೆರೆ. ಅದಕ್ಕೆ ವಾಟರ್ ಕೂಡ ಒಂದು ಇನ್ಎಕ್ಸಾಸ್ಟಿಬಲ್ ನ್ಯಾಚುರಲ್ ರಿಸೋರ್ಸ್ ಅಂತ ಹೇಳ್ತೀವಿ. ಅದೇ ಥರ ವೈಲ್ಡ್ ಲೈಫ್ ಕೂಡ ಇನ್ಎಕ್ಸಾಸ್ಟಿಬಲ್ ರಿಸೋರ್ಸಸ್. ಯಾಕೆ ಅಂದರೆ
ಯಾಕಂದರೆ ಹಳೆ ಕಾಲದಲ್ಲಿ ಡೈನೋಸರು, ಚಿಂಪ್ಯಾನ್ಜಿ ಈ ಥರ ಒಂದು ಅನಿಮಲ್ಸ್ ಎಲ್ಲ ಇರ್ತಾ ಇತ್ತು. ಬಟ್ ಈ ಕಾಲದಲ್ಲಿ ಆ ಥರ ಎಲ್ಲ ಇಲ್ಲ. ಇವಾಗ ಅನಿಮಲ್ಸ್ ಲೈಕ್ ಟೈಗರು, ಲಯನು ಇದೆಲ್ಲ ಕನ್ಸರ್ವೇಷನ್ ನಡೀತಾ ಇದೆ. ಅದಕ್ಕೆ ಈ ಜನ್ರೇಷನಲ್ಲಿ ಇರೋರಿಗೆ ಟೈಗರ್, ಲಯನು ಇದೆಲ್ಲ ನೋಡೋಕೆ ಸಿಗ್ತಾ ಇದೆ. ಇಲ್ಲಾಂದರೆ ನಾವು ಬರೀ ಬುಕ್ಕಲ್ಲಿ, ಮೂವಿಯಲ್ಲಿ ನೋಡೋಕೆ ಮಾತ್ರ ಸಿಗ್ತಾ ಇತ್ತು ಟೈಗರ್, ಲಯನು. ಡೈನೋಸರ್ ಹೇಗೆ ನಾವು ನೋಡ್ತಾ ಇದ್ದೀವಿ ಆ ಥರ. ಫಾರೆಸ್ಟ್ ಕೂಡ ಎಕ್ಸಾಸ್ಟಿಬಲ್ ನ್ಯಾಚುರಲ್ ರಿಸೋರ್ಸಸ್. ಹೇಗಂದರೆ ಇವಾಗ ಡಿಫಾರೆಸ್ಟೇಷನ್ ಮಾಡ್ತಾ ಇದ್ದಾರೆ, ಕಟ್ಟಿಂಗ್ ಆಫ್ ಟ್ರೀಸ್, ರೆಸಿಡೆನ್ಷಿಯಲ್ ಪರ್ಪೋಸ್ಗೆ, ಇಂಡಸ್ಟ್ರಿಯಲ್ ಪರ್ಪೋಸ್ಗೆ, ಆಮೇಲೆ ಕ್ರಾಪ್ಸ್ನ ಗ್ರೋ ಮಾಡೋದಕ್ಕೆ, ಇದಕ್ಕೆಲ್ಲ ಬಂದು ಡಿಫಾರೆಸ್ಟೇಷನ್ ಮಾಡ್ತಾ ಇದ್ದಾರೆ. Those resources which are present in limited quantity in nature and can be exhausted by human activities are called exhaustible natural resources. The resources which are present in unlimited quantities and can be exhausted by human activities are called inexhaustible natural resources. Hope you have understood today's concept. We shall discuss about petroleum in upcoming section.